ಹೆಲೋ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಆಕಾಶದ ಅದ್ಭುತಗಳನ್ನ ನೋಡಕ್ಕೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ. ಆದ್ರೆ ನಾನಿವತ್ತು ಹೇಳ್ತಿರೋ ಈ ವಿಷಯ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಮಾರ್ಚ್ 3, 2026. ಹೌದು, ಇನ್ನೂ ಟೈಮ್ ಇದೆ ಅನ್ಕೋಬೇಡಿ. ಆದ್ರೆ ಈ ದಿನದ ಬಗ್ಗೆ ಇಡೀ ಜಗತ್ತಿನ ವಿಜ್ಞಾನಿಗಳು ಈಗ್ಲೇ ಚರ್ಚೆ ಮಾಡ್ತಿದ್ದಾರೆ. ಯಾಕಂದ್ರೆ ಅಂದು ಸಂಭವಿಸೋದು ಒಂದು ಟೋಟಲ್ ಲೂನಾರ್ ಎಕ್ಲಿಪ್ಸ್. ನಾವೆಲ್ಲ ಮಾಮೂಲಿ ಗ್ರಹಣ ನೋಡಿದೀವಿ. ಚಂದ್ರ ಸ್ವಲ್ಪ ಕಪ್ಪಾಗೋದು ಅಥವಾ ಮರೆಯಾಗೋದು ಕಾಮನ್. ಆದ್ರೆ 2026ರಲ್ಲಿ ಆಗೋ ಗ್ರಹಣಕ್ಕೆ ಚಂದ್ರ ಪೂರ್ತಿ ರಕ್ತದ ಬಣ್ಣಕ್ಕೆ ತಿರುಗ್ತಾನೆ. ಇದನ್ನೇ ಬ್ಲಡ್ ಮೂನ್ ಅನ್ನೋದು. ಇದು ಹೇಗೆ ಸಾಧ್ಯ ಅಂದ್ರೆ, ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ನಮ್ಮ ಭೂಮಿಯ ವಾತಾವರಣ ಆ ಬೆಳಕನ್ನ ಬೆಂಡ್ ಮಾಡುತ್ತೆ. ಬರೀ ಲಾಂಗ್ ವೇವ್ ಲೆಂತ್ ಇರೋ ಕೆಂಪು ಬೆಳಕು ಮಾತ್ರ ಚಂದ್ರನವರೆಗೆ ಹೋಗಿ ತಲುಪುತ್ತೆ. ಒಂಥರ ಭೂಮಿಯ ಮೇಲಿರೋ ಎಲ್ಲಾ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕೆಂಪು ಬಣ್ಣ ಒಂದೇ ಸಲ ಚಂದ್ರನ ಮೇಲೆ ಬಿದ್ದ ಹಾಗೆ ಇರುತ್ತೆ. ಇನ್ನು ಮುಖ್ಯವಾದ ವಿಷಯ ಅಂದ್ರೆ, ಈ ದೃಶ್ಯ ನಮ್ಮ ಭಾರತದಲ್ಲಿ, ಅದರಲ್ಲೂ ಸ್ಪೆಷಲಿ ನಮ್ಮ ಕರ್ನಾಟಕದ ಆಕಾಶದಲ್ಲಿ ಸಖತ್ ಕ್ಲಿಯರ್ ಆಗಿ ಕಾಣುತ್ತೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ಚಮತ್ಕಾರ ಇರುತ್ತೆ. ಈ ಸಮಯದಲ್ಲಿ ಆಕಾಶ ನೋಡುವುದು ಸೇಫ್ ಕೂಡ. 2026ರ ಈ ಗ್ರಹಣದ ಬಗ್ಗೆ ಹಳೆಯ ಕಾಲದ ಕೆಲವೊಂದು ನಂಬಿಕೆಗಳು ಇವೆ. ಆದರೆ ಸೈನ್ಸ್ ಪ್ರಕಾರ ಇದೊಂದು ಅದ್ಭುತ ದೃಶ್ಯ ವೈಭವ ಅಷ್ಟೇ. ಆ ದಿನ ರಾತ್ರಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೆರೆಸ್ ಮೇಲೆ ನಿಂತು ಈ ಬ್ಲಡ್ ಮೂನ್ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇಂಥದೊಂದು ಅಪರೂಪದ ವಿದ್ಯಮಾನ ಮತ್ತೆ ನೋಡಕ್ಕೆ ನಾವು ತುಂಬಾ ವರ್ಷ ವೇಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.